ರಾಜಕಾರಣ ಮಾಡಕ್ಕೆ ನೀನು ರಾಜಕಾರಣ ಮಾಡ್ಕೋ, ಯಾರು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಎದುರಿಕೆಗೆ ಇದಕ್ಕೆ ನನ್ನ MLA ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲದೆ ಒಯ್ದಾಗ್ತೀನಿ. ನೀವೇನ್ ಬೇಕಾದ್ರೆ ಮಾಡ್ಕೊ. ನಾವೇನೋ ಪಾಪ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ. ಈಗ ಇವ್ರು ನಿನ್ ಪರ ಇಲ್ಲ. ಯಾವನ್ ರಿಜಿಸ್ಟರ್ ಯಾವನು ಅಡ್ಮಿಷನ್ ಮಾಡ್ದ ಅವ್ನು ನಿನ್ ಪರನಾ? ಯಾರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಇದನ್ನ ದುಡ್ಡು ಕೊಡ್ಸೋದ್ರಲ್ಲ ₹1 ಕೋಟಿ, ಅವ್ನು ನಿನ್ ಪರನಾ? ಯಾರು ನಿನ್ ಪರ? ಯಾವನು ಇಲ್ಲ ನಿನ್ ಪರ. ಏನಾದ್ರು ನಿಮ್ಗೇನಾದ್ರು ಜೀವ ಕೊಡ್ಬೇಕು, ನಿಮ್ಗೇನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಾಲಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾರು ಹೋರಾಟ ಮಾಡ್ತಾರ ಅಂತ ತಿಳ್ಕೊಳ್ಳಿ. ನಾನ್ ನಿಮ್ಗೆ ಹೇಳೋದಿಷ್ಟೇ, ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಯಾರಿದ್ದೀನಿ. ನಾನು ಯಾಕೆಂದ್ರೆ ಇದು ಕಾನೂನು, ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿ ಒಂದು ತೀರ್ಮಾನ ತಗೊಳಕ್ಕಾಗುವುದಿಲ್ಲ. ಇಡೀ ರಾಜ್ಯದ ಎಲ್ಲ ಅಕ್ವಿಷನ್. ನಿನ್ನೆ ಕೂಡ ನಾನು